ನೋಡ್ರಿ, ನೀವು ಈಗ ಜಿಮ್ಮಿಗೆ ಹೊಂಟಿರ್ಬೋದು ಆ್ಯಂಡ್ ನಿಮಗೆ ಅನಿಸ್ತೈತಿ ನನ್ನ ಫಿಸಿಕ್ನ ಅಷ್ಟೇನು ಚಲೋ ಕಾಣವಲ್ತು, ಮಸಲ್ ಮಾಸ್ ಜಾಸ್ತಿ ಮಾಡ್ಬೇಕನ್ನ. ಆದ್ರೆ ಮಸಲ್ ಮಾಸ್ ಅದ್ರ ಸೀಕ್ರೆಟ್ ಅಲ್ಲ. ನಿಮ್ಮ ಫಿಸಿಕ್ ಏನ್ರ ಚಲೋ ಕಾಣ್ಬೇಕಂದ್ರೆ ನಾನು 5 ಮಸಲ್ ಹೇಳ್ತೀನಿ, ಅದ್ರಲ್ಲಿಂತ್ರ ನಿಮ್ಮ ಫಿಸಿಕ್ 1 ನಂಬರ್ ಕಾಣತ್ರಿ. ಅದು ಯಾವ ಮಸಲ್ಸ್ ಆ್ಯಂಡ್ ಆ ಮಸಲ್ಸ್ನ ಹೆಂಗೆ ಟ್ರೈನ್ ಮಾಡ್ಬೇಕು ಅದ್ರ ಬಗ್ಗೆ ನಾ ಈ ವಿಡಿಯೋ ಒಳಗೆ ಹೇಳ್ತೀನಿ ಅಂತ. ನೋಡ್ರಿ, ನಾನು 2022 ಜಿಮ್ಮಿಗೆ ಹೊಂಟಿದ್ದೆ ಆ್ಯಂಡ್ ಅವಾಗ ಏನಕ್ಕಿತ್ತಂದ್ರೆ ನನ್ನ ಜೆನೆಟಿಕ್ಸ್ ಹಂಗಿಲ್ಲ, ನನಗೆ ಆಗಂಗಿಲ್ಲ, ಮಸಲ್ ಮಾಸ್ ಬೆಳೆಯಂಗಿಲ್ಲ, ಆಮೇಲೆ ನನ್ನ ಫಿಸಿಕ್ ಅಸ್ಥೆಟಿಕ್ ಕಾಣಂಗಿಲ್ಲ ಅನಿಸ್ತಿತ್ತು. ಆದ್ರೆ ನಿಮ್ಮ ಫಿಸಿಕ್ನು ಅಸ್ಥೆಟಿಕ್ ಕಾಣುತ್ತಾ, ನಿಮ್ದ್ರೊಳಗು ಜೆನೆಟಿಕ್ಸ್ ಚಲೋ ಅದಾವು. ಬಟ್ ನೀವು ಈ 5 ಮಸಲ್ಸ್ನ ಗ್ರೋ ಮಾಡ್ಬೇಕು. ಅವು ಯಾವ ಅಂದ್ರೆ, ಫಸ್ಟ್ ಒನ್ ನಿಮ್ಮ ಶೋಲ್ಡರ್ಸ್. ಈಗ ನೋಡ್ರಿ, ನಿಮ್ಮ ಮಸಲ್ ಮಾಸ್ ಭಾಳ ಐತಿ, ಆದ್ರೆ ನಿಮ್ಮ ಶೋಲ್ಡರ್ಸ್ ಭಾಳ ನ್ಯಾರೋ ಅದಾವು. ಅವಾಗ ಏನಾಗುತ್ತಂದ್ರೆ ನೀವು ಚಲೋ ಕಾಣಂಗಿಲ್ಲ, ನಿಮ್ಮ ಫಿಸಿಕ್ ಚಲೋ ಕಾಣಂಗಿಲ್ಲ. ಆದ್ರೆ ನಿಮ್ಮ ಮಸಲ್ ಮಾಸ್ ಕಮ್ಮಿ ಐತಿ, ಆದ್ರೆ ನಿಮ್ಮ ಶೋಲ್ಡರ್ ಏನದಲ್ಲ ವೈಡ್ ಅದಾವು. ಅವಾಗೇನಾಗುತ್ತೆ, ನಿಮ್ಮ ಫಿಸಿಕ್ ಅಟ್ರಾಕ್ಟಿವ್ ಕಾಣುತ್ತೆ. ಯಾಕಂದ್ರೆ ವಿ ಶೇಪಡ್ ಬರುತ್ತೆ ನಿಮ್ಮ ಫಿಸಿಕ್ ಒಳಗೆ. ವಿ ಶೇಪ್ ಬಂತಂದ್ರೆ ಅದು ಅಟ್ರಾಕ್ಟಿವ್ ಕನ್ಸಿಡರ್ ಮಾಡ್ತಾರ, ಹುಡುಗ್ಯಾರಾತು ಹುಡ್ರಾತ. ನಿಮ್ಮ ಶೋಲ್ಡರ್ನ ವೈಡ್ ಮಾಡ್ರಿ. ಈಗೇನ್ರ ಅವು ವೈಡ್ ಇಲ್ಲ ಅಂದ್ರು ನೀವು ಲ್ಯಾಟ್ರಲ್ ರೇಸಸ್ ಮಾಡ್ರಿ. ಈ ಎಕ್ಸರ್ಸೈಸ್ ಮಾಡ್ತೀರಿ ಜಿಮ್ ಒಳಗೆ ಎಷ್ಟಾಗುತ್ತೆ ಅಷ್ಟೇ. ಇದ್ರಲಿಂತ್ರ ಇಲ್ಲಿ ಮಸಲ್ಸ್ ಗ್ರೋ ಆಗುತ್ತೆ ಆ್ಯಂಡ್ ನಿಮ್ಮ ಶೋಲ್ಡರ್ಸ್ ಭಾಳ ವೈಡ್ ಕಾಣ್ತಾವೆ. ನೆಕ್ಸ್ಟ್ ಮಸಲ್ಗೆ ಹೋಗೋಣ. ಅದು ಯಾವ್ದಾಗುತ್ತಂದ್ರೆ ನಿಮ್ಮ ಲ್ಯಾಟ್ಸ್ ನೀವು ಏನಾರ ಗ್ರೋ ಮಾಡಿದ್ರಂದ್ರೆ ಅದು ವಿ ಟೇಪರ್ ಶೇಪ್ ಕೊಡಾಕ ಭಾಳ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನೀವು ಲ್ಯಾಟ್ ಪುಲ್ ಡೌನ್ ಮಾಡ್ರಿ ಆ್ಯಂಡ್ ನಿಮ್ಮ ಲ್ಯಾಟ್ಸ್ ಏನಾರ ಗ್ರೋ ಆದಂದ್ರೆ ಆರಾಮ್ ನಿಮ್ದು ವಿ ಶೇಪಡ್ ಬರುತ್ತೆ, ಮಸ್ತ್ ಕಾಣುತ್ತೆ ಆ್ಯಂಡ್ ನಿಮ್ಮ ಶೋಲ್ಡರ್ ವೈಡ್ ಇದ್ವು ಅಂದ್ರೆ ಮಸ್ತ್ ಕಾಂಪ್ಲಿಮೆಂಟ್ ಆಗುತ್ತೆ. ಬಟ್ 3ನೇ ಮಸಲ್ ಏನು ಹೇಳ್ತೀನಲ್ಲ, ಅದು ಏನಾರ ನೀವು ಟ್ರೈನ್ ಮಾಡಲಿಲ್ಲ ಅಂದ್ರೆ ನಿಮ್ದು ಫಿಸಿಕ್ ಒಂಥರ ಅಸಹ್ಯ ಕಾಣುತ್ತೆ. ಇವನ್ ನಿಮ್ಮ ಶೋಲ್ಡರ್ಸ್ ವೈಡ್ ಅದಾವು ಆ್ಯಂಡ್ ಲ್ಯಾಟ್ಸು ಹಿಂಗೆ ಬರ ಅಂತಾವು ವಿ ಟೇಪಡ್ಗತ್ತೆ, ಆದರೂ ನಿಮ್ಮ ಫಿಸಿಕ್ ಚಲೋ ಕಾಣಂಗಿಲ್ಲ. ಅದೇನಂದ್ರೆ ನಿಮ್ಮ ಲವ್ ಹ್ಯಾಂಡಲ್ಸ್. ನಿಮ್ಗೆ ಆ್ಯಪ್ಸ್ ಟ್ರೈನ್ ಮಾಡ್ಬೇಕು. ಆ್ಯಪ್ಸ್ ಅಂದ್ರೆ ನಾವೇನು ಅಂತ್ಕೊಂತೀವಿ, ಬರೀ ಈ ಹೊಟ್ಟೆ ಅಂತ್ಕೊಂತೀವಿ. ಆದ್ರೆ ಸೈಡಿಗೆ ಏನತ್ತಲ್ಲ ಅದನ್ನು ಟ್ರೈನ್ ಮಾಡ್ಬೇಕು. ಅದ್ರ ಏನಾರ ಟ್ರೈನ್ ಮಾಡಿದಂದ್ರೆ ಇಲ್ಲಿಂತ್ರ ನಿಮ್ದು ಫ್ಯಾಟ್ ಹೋಗುತ್ತೆ ಆ್ಯಂಡ್ ಫ್ಯಾಟ್ ಬರೀ ಟ್ರೈನ್ ಮಾಡಿದ್ರೆ ಹೋಗಲ್ಲ, ಎಕ್ಸರ್ಸೈಸ್ ಮಾಡಿದ್ರೆ ಹೋಗಲ್ಲ. ನಿಮ್ಮ ಡಯಟು ಮ್ಯಾಟ್ರ್ ಆಗುತ್ತೆ. ಸೊ ನಿಮ್ಮ ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಹೊರಗೆ ಪೇಸ್ಟ್ರಿ ಬಜ್ಜಿ ಇವೆಲ್ಲ ತಿನ್ನೋದು ಬಿಡ್ರಿ ಆ್ಯಂಡ್ ನಿಮ್ಮ ಲವ್ ಹ್ಯಾಂಡಲ್ಸು ಹೊಕ್ಕವು. ಅವಾಗೇನಾಗುತ್ತಂದ್ರೆ ನಿಮ್ದು ವೇಸ್ಟ್ ಟು ಶೋಲ್ಡರ್ ರೇಷಿಯೋ ಕಮ್ಮಿ ಆಗುತ್ತೆ ಆ್ಯಂಡ್ ವಿ ಟೇಪರ್ಡ್ ಭಾರಿ ಕಾಣುತ್ತೆ. ಸೊ ನಿಮ್ದು ಲವ್ ಹ್ಯಾಂಡಲ್ಸ್ ಲೂಸ್ ಮಾಡಿರಿ ಆ್ಯಂಡ್ ಸೈಡಿನ ಮಸಲ್ಸು ಹಿಟ್ ಮಾಡಿರಿ. ಆ್ಯಪ್ಸ್ ಹಿಟ್ ಮಾಡುವಾಗ ಅವು ಯಾವ ಎಕ್ಸರ್ಸೈಸ್ ಅಕ್ಕವು, ರಷ್ಯನ್ ಟ್ವಿಸ್ಟ್ ಮಾಡ್ಬೋದು. ದೆನ್ ನೀವು ಲೆಗ್ ರೇಸಸ್ ಏನು ಸ್ಟ್ರೇಟ್ ಮಾಡ್ತಿರಲ್ಲ ಅವ ಸೈಡ್ ಮಾಡಿರಿ. ಅವಾಗೇನಾಗುತ್ತೆ, ಇಲ್ಲಿ ಮಸಲ್ ಬರುತ್ತೆ ಒಂದು, ಅದು ಭಾರಿ ಮಸ್ತ್ ಕಾಣಿಸುತ್ತೆ ನಿಮ್ಗೆ. ಅದನ್ನೇನ್ರ ನೀವು ಟ್ರೈನ್ ಮಾಡಿ ಫ್ಯಾಟ್ ಲೂಸ್ ಮಾಡಿದ್ರೆ. ದೆನ್ ನಾವು 4th ಮಸಲ್ಗೆ ಹೋಗೋಣ. ಅದು ನಿಮ್ಮ 4 ಆರ್ಮ್ಸ್. ನೋಡ್ರಿ, ಈಗ ನೀವು ನಿಮ್ಮ ಫಿಸಿಕ್ ಅಂತರೂ ಎಲ್ಲ ಕಡೆ ಹಿಂಗೆ ತೆಗೆದು ತೋರ್ಸಕ್ಕಂದ್ರೂ ಆಗಲ್ಲ, ಮಂದಿಗೆ ಪ್ರೂವ್ ಮಾಡೋಕ್ಕಾಗಲ್ಲ ನಾ ಜಿಮ್ಮಿಗೆ ಹೋಗ್ತೀನಿ, ನನ್ನ ಫಿಸಿಕ್ ಅಟ್ರಾಕ್ಟಿವ್ ಐತಿ, ಅಸ್ಥೆಟಿಕ್ ಐತಿ ಅಂತ. ಅವಾಗ ನೀವೇನು ಮಾಡ್ಬೋದು ಅಂದ್ರೆ ನೀವು 4 ಆರ್ಮ್ಸ್ ಹಿಂಗೆ ತೋರಿಸ್ಬೋದು. ಇಲ್ಲ ಶರ್ಟ್ ಇತ್ತಂದ್ರೆ ರೋಲ್ ಆನ್ ಮಾಡ್ಬೋದು. ಅವಾಗ ಮಂದಿ ನಿಮ್ಮ ಬರೀ 4 ಆರ್ಮ್ಸ್ ನೋಡೇ ಗೊತ್ತಾಗ್ಬಿಡುತ್ತೆ, ಹಾಂ ಇವ ಜಿಮ್ಮಿಗೆ ಹೋಗ್ಕನ. ಯಾವಾಗ ನಿಮ್ಮ ಮಸಲ್ಸ್ 4 ಆರ್ಮ್ಸ್ ಮೇಲೆ ಇದ್ವು ಅಂದ್ರೆ ಆ್ಯಂಡ್ ಮಸಲ್ಸ್ ಯಾವಾಗ ಇರ್ತಾವಲ್ಲ ನಿಮ್ಮ 4 ಆರ್ಮ್ಸ್ ಒಳಗೆ ವೇನ್ಸು ಪಾಪೌಟ್ ಅಕ್ಕಾವು. ವೇನ್ಸ್ ಪಾಪೌಟ್ ಆದವು ಅಂದ್ರೆ ಹುಡುಗ್ಯಾರು ಹಿಂಗೆ ಅಂತಾರೆ, ಇಲ್ಲಿ ನೋಡ್ಲಿ ಅವ್ನು ವೇನ್ಸ್ ನೋಡ್ಲಿ, ಅವ್ನು ನರ ನೋಡ್ಲಿ. ನಿಮ್ಮ ತಲೆಗಿಂದ್ರೆ ಇದು ತೆಗಿರಿ, ವೇನ್ಸ್ ಕಾಣಂತಂದ್ರೆ ಅವ ವೀಕ್ ಅದಾನ ಹುಡುಗ, ಇಲ್ಲ ಒಂದ್ರೊಳಗೆ ರಕ್ತ ಇಲ್ಲ, ಮೈಯಾಗ ಏನಿಲ್ಲ ಹಿಂಗೆ ಅನ್ಕೊಳಕ್ ಹೋಗ್ಬೇಡ್ರಿ. ವೇನ್ಸ್ ನೋಡ್ರಿ ಎಲ್ಲರ ಮೈಯಾಗಿರ್ತಾವೆ, ಆದ್ರೆ ಕಾಣೋದು ಯಾರ ಮೈಯಾಗ, ಫ್ಯಾಟ್ ಯಾರ ಮೈಯಾಗ ಕಮ್ಮಿ ಐತಿ ಅಷ್ಟೇ. ಈಗ ಫ್ಯಾಟ್ ನಿಮ್ದ್ರೊಳಗೂ ಜಾಸ್ತಿ ಐತಿ ಅಂದ್ರೆ ನಿಮ್ಮ ವೇನ್ಸ್ ಕಾಣಂಗಿಲ್ಲ. ಫ್ಯಾಟ್ ಕಮ್ಮಿ ಮಾಡ್ಕೊಂಡ್ರಿ, ಫ್ಯಾಟ್ ಲಾಸ್ ಮಾಡಿದ್ರಿ, ವೇನ್ಸ್ ಕಾಣ್ತಾವು. ದ್ಯಾಟ್ ಈಸ್ ಇಟ್, ಸಿಂಪಲ್. ಸೊ ಮಸಲ್ ಟ್ರೈನ್ ಮಾಡ್ರಿ 4 ಆರ್ಮ್ಸ್. ಅದ್ರಲ್ಲಿಂತ್ರ ನಿಮ್ಮ 4 ಆರ್ಮ್ಸ್ ದೊಡ್ಡ ಹೋಕ್ಕವು, ವೇನ್ಸು ಕಾಣ್ತಾವು ಆ್ಯಂಡ್ ನಿಮ್ಮ ಫಿಸಿಕ್ ಅಸ್ಥೆಟಿಕ್ ಕಾಣುತ್ತೆ. ನಾವು ಬರೋನು 5th ಮಸಲಿಗೆ, ನಿಮ್ಮ ನೆಕ್ ಮಸಲ್. ನೀವಂದ್ರಿ ನೆಕ್ ಮಸಲ್, ನೆಕ್ ಮಸಲ್ ಹೆಂಗ? ನೆಕ್ ಮಸಲ್ ಏನು ಮಾಡುತ್ತಂದ್ರೆ ನಿಮ್ಮ ಓವರ್ ಆಲ್ ಫಿಸಿಕಿಗೆ ಒಂದು ಮ್ಯಾಸ್ಕುಲಿನ್ ಫ್ರೇಮ್ ಕೊಡುತ್ತೆ. ನಂದು ಭಾಳ ತಳ್ಳ ನೆಕ್ ಐತಿ, ಬಟ್ ಯಾರ್ಯಾರು ಥಿಕ್ ನೆಕ್ ಐತಲ್ಲ ಅವ್ರದ್ದು ನೋಡಿದ್ರೆ ಓವರ್ ಆಲ್ ಫಿಸಿಕ್ ಮ್ಯಾಸ್ಕುಲಿನ್ ಅನ್ಸುತ್ತೆ. ಲೈಕ್ ಅವ್ರಿಗೆ ನೋಡೇ ನಿಮ್ಗೆ ಅನ್ಸುತ್ತೆ ಇವ ಭಾರಿ ಗಟ್ಟಿರ್ಬೇಕು ಇವ, ಹಿಂಗೆ ಅನ್ಸುತ್ತೆ. ಸೊ ನೀವು ನಿಮ್ಮ ನೆಕ್ನ ಟ್ರೈನ್ ಮಾಡಿರಿ. ಅದು ಹೆಂಗಾಗ್ಬೋದು, ನೀವು ಪ್ಲೇಟ್ಸ್ ತೊಗೋಬೋದು, ಇಲ್ಲ ವೇಟ್ಸ್ ಬ್ಯಾಗ್ ಒಳಗೆ ಬುಕ್ಸ್ ಇಟ್ಟು ನಿಮ್ಮ ತಲೆ ಮೇಲೆ ಇಟ್ಕೊಂಡು ಹಿಂಗೆ ಮಾಡ್ಬೋದು. ನಾನು ಹಿಂಗೆ ತೋರ್ಸಂತೀನಿ, ಬಟ್ ನಿಮ್ಗೆ ಬೆಡ್ ಮೇಲೆ ಲೈ ಮಾಡಿ ನೀವು ಹಿಂಗೆ ತಲೆ ಹಿಂಗೆ ಮಾಡ್ಬೋದು. ಇದರಿಂದ ನೆಕ್ ಟ್ರೈನ್ ಆಗುತ್ತೆ. ನೆಕ್ಕಿಂದ ಇನ್ನೊಂದು ಬೆನಿಫಿಟ್ ಏನಂದ್ರೆ ನಿಮ್ಮ ನೆಕ್ ಯಾವಾಗ ದಪ್ಪ ಇರ್ತಲ್ಲ ಅವಾಗ ಯಾರು ಬಂದು ನಿಮ್ಗೆ ಪಂಚ್ ಮಾಡಿದ್ರು ನೀವು ನಾಕೌಟ್ ಆಗಲ್ಲ, ಅನ್ಕಾನ್ಷಿಯಸ್ ಆಗಲ್ಲ. ನೀವು ನಿಂತು ವಾಪಸ್ ಅವ್ನು ಹೊಡಿಬೋದು. ನೀವು ಚಿನ್ನಕ್ಕೆ ಯಾರಿಗಾರ ಇತ್ತಂದ್ರೆ ಒಂದ ಪಂಚ್ ನಾಕೌಟ್ ಆಗಿಬಿಡ್ತೀರಿ ನೀವು. ಅದು ಆಗಬಾರ್ದಂದ್ರೆ ನಿಮ್ಮ ನೆಕ್ ಟ್ರೈನ್ ಮಾಡಿರಿ. ಆ್ಯಂಡ್ that's it for this video. Your friendly neighbor is signing off. Bye bye.